ಬಹಳಷ್ಟು ಗೊಂದಲ ಇದೆ. ಅದನ್ನ ಪರಿಹಾರ ಮಾಡ್ತಕ್ಕಂಥದ್ದು. ಮೊದಲು ನಾನು ಇಲ್ಲಿ ಅಧಿಕಾರ ಇರಲಿಲ್ಲ, ನಾನೇ ಹೋಗಿ ಅಲ್ಲಿಯ ಪ್ರಿನ್ಸಿಪಲ್ ಸೆಕ್ರೆಟರಿ ದೀಪಾ ಚೋಳನ್ ಅಂತೇಳಿ ಅಧಿಕಾರಿಗಳು ಸೇರಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಮಾತಾಡಿ ಕೊನೆಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಇನ್ನು 100% ಅಲ್ಲಿ ಸಿಬ್ಬಂದಿ ಇಲ್ಲ. ಅದನ್ನ ನಾಡಿನ ಅಧಿವೇಶನದಲ್ಲಿ ನಾನು ಅಧಿಕಾರಿಗಳಿಗೆ ಹೇಳಿದ್ದೆ, ನಾನು ನಿಮ್ಮ ಕೈ ಮೀರಿ ಯಾವುದು ಕೆಲಸ ಇದ್ರೆ ನಮ್ಗೆ ಬರವಣಿಗೆಯಲ್ಲಿ ಮೂಲಕ ಕೊಡಿ. ಅಲ್ಲಿ ನಾವು ಬೆಳಗಾಮಲ್ಲಿ 8ರಿಂದ 19ನೇ ತಾರೀಕುವರೆಗೆ ಅಲ್ಲಿ ಅಧಿವೇಶನ ನಡೀತದೆ. ಅಲ್ಲಿ ಮಂತ್ರಿಗಳು ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಸಿಗ್ತಾರೆ. ಸೊ ಅವರನ್ನ ನಾನು ಅಲ್ಲಿ ರಿಕ್ವೆಸ್ಟ್ ಮಾಡಿ ಇಲ್ಲಿ ಏನೇನು ಸಾಧ್ಯ, ಇಫ್ ನಾಟ್ 100%, ಒಂದು 50, 60, 70% ಅದನ್ನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಎನ್ನುವಂತ ಮಾತನ್ನ ನಾನು ಹೇಳಿದ್ದೇನೆ. ಹಾಗೆ ಅಧಿಕಾರಿಗಳು ಕೂಡ ನಿಮ್ಮ ಕೈ ಮೀರಿದ ಕೆಲಸ ಇದೆ, ಸರ್ಕಾರದ ಏನಾಗಬೇಕಾದ್ರೆ ಖಂಡಿತ ನಾವು ಮಾತಾಡಿದ್ರೆ ಅಲ್ಲೊಂದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಅಲ್ಲಿ ಗಮನ ಒಂದು ಸಮೃದ್ಧ ಕಾಪು, ಒಂದು ಸಾಮರಸ್ಯ ಕಾಪು ಅಂತ, ಅಂದ್ರೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಮತ್ತು ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಬದುಕ್ತಕ್ಕಂಥ ಒಂದು ಆ ಸಾಮರಸ್ಯದ ಒಂದು ವಾತಾವರಣ ಇಲ್ಲಿ ಉಂಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನನ್ನ ಸಮಸ್ಯೆಗಳು ಹೊತ್ಕೊಂಡು ಜನ ಇಲ್ಲಿ ಬರ್ತಾರೆ. ಹಾಗಾಗಿ ಪ್ರತಿ ಮನೆಗೆ ನಾವು ಮುಟ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಕಾಲಕ್ಕೆ ಅಧಿಕಾರಿಗಳು ಕರೆದು ಅಲ್ಲಿ ಜನರ ಕಷ್ಟ ಸುಖಗಳನ್ನ ಕೇಳ್ತಾ ಸ್ಥಳದಲ್ಲೇ ಏನಾದ್ರು ಒಂದಿಷ್ಟು ಅವರಿಗೆ ಆ ಸಮಸ್ಯೆಗೆ ಪರಿಹಾರ ಸಿಗ್ಬೋದಾ? ಯಾಕಂತ ಹೇಳಿದ್ರೆ ಕೆಲವು ಸಮಸ್ಯೆಗಳು ಒಂದು ಇಲಾಖೆಯಿಂದ ಅದಕ್ಕೆ ಬೇರೆ ಬೇರೆ ಇಲಾಖೆಗಳ ಕೂಡ್ಕೊಂಡಿದ್ದಾಗ, ಹಾಗಾಗಿ ಇಲ್ಲೇ ಒಂದೇ ಕಡೆ ಬಂದಾಗ ಇಲ್ಲಿ ಆ ಸಮಸ್ಯೆಗೆ ಉತ್ತರ ಹುಡುಕ್ಬೋದಾ ಅನ್ನುವಂತ ಚಿಂತನೆಯೊಂದಿಗೆ ಮಾಡ್ತಕ್ಕಂಥ ಈ ಸಭೆ. ಈ ನಿಟ್ಟಿನಲ್ಲಿ ಇವತ್ತು ಸ್ವಾಮಿಯವರು ಅಲ್ಲಿ ನಮ್ಮ ಶಾಸಕರು ಮತ್ತೆ ಪುರುಷ ಚೇರ್ಮನ್ ಅವರಿಗೆ ಮಾತಾಡಿದಾಗ ಅವ್ರು ಏನ್ ಹೇಳಿದ್ದಾರೆ, ನಾನು ಎರಡೂ ಕಡೆಯ ಸಭೆ ಕರೆದು ಅವರಿಗೆ ಅಧಿಕಾರ ಇದೆ, ಹಿಯರಿಂಗ್ ಮಾಡ್ತಾರೆ. ಅದರಲ್ಲಿ ನಾನು ನಿನ್ನೆ ಕೂಡ ನನಗೆ ಯಾರು ಫೋನ್ ಮಾಡಿದ್ರು, ಆ ಭಾಗ ನನ್ನ ಸ್ನೇಹಿತರು. ನಾನು ಅವ್ರಿಗೆ ಹೇಳಿದ್ದೀನಿ, ಬೆಳಗಾವಿಗೆ ನೀವು ಬನ್ನಿ, ನಾನು ಇರ್ತೇನೆ, ಕರ್ಕೊಂಡೋಗಿ ಎರಡೂ ಕಡೆ ಸೇರಿಸಿ ಅಲ್ಲಿ ಮೀಟಿಂಗ್ ಮಾಡೋಣ ಅಂತ ಹೇಳಿದೆ. ಅಥವಾ ನೀವು ಬಂದ್ರೆ ಡೆಲಿಗೇಷನ್ ಬಂದ್ರೆ ಅಲ್ಲಿಯ ಪುರುಷ ಕಂಟ್ರೋಲ್ ಚೇರ್ಮನ್ ನನ್ನ ಸ್ನೇಹಿತರು ನರೇಂದ್ರ ಸ್ವಾಮಿ ಒಳ್ಳೆ ಮನುಷ್ಯ, ಅವ್ರನ್ನ ನಾನು ಭೇಟಿ ಮಾಡಿಸ್ತೇನೆ. ಏನಾದ್ರು ಒಂದು ದಾರಿ ಕಂಡುಬಿಡ್ಬೇಕು ಅಂದ್ರೆ 1 ವರ್ಷದಿಂದ ಅವ್ರು ಹೇಳ್ತಾರೆ ನಾವು ಯೂನಿಟ್ ಬಂದ್ ಮಾಡಿ ಅಂತ ಹೇಳ್ತಾರೆ, ಆದ್ರೆ ವಾಸ್ತವ ಬರ್ತದೆ, ವಾಸ್ತವ ಎಲ್ಲಿಂದ ಬರ್ತದೆ? ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಾನು ನಾಡ್ದು ಅಧಿವೇಶನ ಹೋದಾಗ ಆ ಒಂದು ಬಗ್ಗೆ ಸೀರಿಯಸ್ ಆಗಿ ಚರ್ಚೆ ಮಾಡ್ತೀನಿ. ಶುರುವಾಗಿದೆ ಆ ನಿಟ್ಟಿನಲ್ಲಿ ತುಂಬಾ ಒತ್ತಡ ಇದೆ. ಸರ್ವಿಸ್ ಬಂದಂತ ಜ್ವರದ ಸಮಸ್ಯೆ, ಸರ್ವಿಸ್ ಸದ್ಯದಲ್ಲಿ ಮಳೆ ಕಾರಣಕ್ಕಾಗಿ 1.5 ತಿಂಗಳು ಕಾರ್ಯ ವಿಳಂಬ ಆಗಿದೆ. ಸರ್ವಿಸ್ ವ್ಯವಸ್ಥೆ ಇರ್ಬೋದು, ಹೆದ್ದಾರಿ ಇರ್ಬೋದು, ಮಳೆ ಕಾರಣಕ್ಕೆ ವಿಳಂಬ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲರೂ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳಿ, ಒಳ್ಳೆಯ ಕಾಂಟ್ರಾಕ್ಟರ್ ಎಲ್ಲ ಕಡೆ ಕಲಾಂ ಅಂತ ಹೇಳಿ ಅವ್ರು ಒಳ್ಳೆ ಕಾಂಟ್ರಾಕ್ಟರ್, ಒಳ್ಳೆ ಎಲ್ಲ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ. ಸಮಾಧಾನ ಇದೆ, ಬಿರುಡುರಾಗಲಿ ಅವರಿಗೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಹೆದ್ದಾರಿಯಲ್ಲಿ ಚರ್ಚೆ ಆದ್ಮೇಲೆ ಫಲಿತವಾಗಬೇಕು. ಇದು ಆಗಲ್ಲ, ಸಮಸ್ಯೆ ಆಗಿ ಉಳಿದ್ರೆ ಮತ್ತೆ ಇದು ಇದೆಯಲ್ಲ. ಹಾಗಾಗಿ ನನ್ನ ಮುಂದಿನ ದಿನಗಳಲ್ಲಿ ಅದನ್ನೇ ಬಹಳ ಕಠಿಣವಾಗಿ ನಾನು ಹೇಳಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳಿಗೆ. ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ ಅನುಷ್ಠಾನಕ್ಕೆ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ರೀತಿಯ ಕ್ರಮವನ್ನು ನಾವು ತಗೊಳ್ಬೇಕಾಗ್ತದೆ. ನೋಡಿ, ಬೆಳಿಗ್ಗೆ 10 ಗಂಟೆ ಬಂದಿದ್ದಾರೆ, ಈಗ 2 ಗಂಟೆ ಆಗ್ತಾ ಬಂತು. ಹಾಗೆ ಅವರ ಒಂದು ಸಮಯಕ್ಕೆ ಬೆಲೆ ಕೊಡಬೇಕು ನಾವು. ಹಾಗೆ ನಮ್ಮ ಒಂದಿಷ್ಟು ಅಧಿಕಾರಿಗಳು ಎಲ್ಲ ಇಟ್ಬಿಟ್ಟು ನನ್ಗೆ ಗೊತ್ತಿದೆ, ಇವತ್ತು ತಹಶೀಲ್ದಾರ್ ಇರ್ಬೋದು, ಇಒ ಇರ್ಬೋದು, ಪುರಸಭೆ ತುಂಬಾ ಒತ್ತಡದಲ್ಲಿ ಇರ್ತಾರೆ. ಅದು ರಿಸಲ್ಟ್ ಬರ್ಬೇಕಲ್ಲ, ಆ ನಿಟ್ಟಿನಲ್ಲಿ ಮಾಡತಕ್ಕಂಥ ಪ್ರಯತ್ನ. ತುಂಬಾ ಜನ ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ನಾವು ಸ್ಟಾಲ್ ಅನ್ನು ಹಾಕಿರ್ತೀವಿ. ಅಂದ್ರೆ ಈ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ನಿಟ್ಟಿನಲ್ಲಿ ಮೊದಲು ಯಾರು ಬಂದಿರ್ತಾರೋ ಅವರಿಗೆ ಟೋಕನ್ ಕೊಡ್ತೀವಿ, ಕರೆದು ಸ್ಥಳದಲ್ಲಿ ಅವರನ್ನ ಕೂರಿಸಿ ಅವರ ಸಮಸ್ಯೆಯನ್ನು ಕೇಳ್ತೀವಿ. ಕೇಳಿ ಅದಕ್ಕೆ ಇಲ್ಲೇ ಪರಿಹಾರ ಕೊಡ್ತಕ್ಕಂಥದ್ದು ಒಂದು ಕೆಲಸವನ್ನು ಮಾಡ್ತೀವಿ. ವಿಶೇಷವಾಗಿ ನಾನು ಯೋಚನೆ ಮಾಡ್ತಿಲ್ಲ, ಆಯ್ತಾ? ನೀನು ತುಂಬಾ ಯೋಚನೆ ಮಾಡ್ತೀರಿ, ಮಾತಾಡಿದ್ರೆ ಫ್ಯೂಚರ್ ಫ್ಯೂಚರ್ ಅಂತ ಇದನ್ನ ಐ ಸ್ಪೋಕ್ ಅಲ್ಲಿ ಐ ಸ್ಪೋಕ್ ವಿಧಾನಸೌಧ ಇದನ್ನ ಹೇಳಿದ್ದೀನಿ. ನಮ್ಮ ಜಿಯೋಲಾಜಿಕಲ್ ಕಂಡೀಷನ್ ಬೇರೆ ಕಂಡೀಷನ್ ಅಂತ ಇವನು ರೆವಿನ್ಯೂ ಮಿನಿಸ್ಟರ್ ಒಪ್ಪಿದ್ದಾರೆ.
ಎಲ್ಲಿಗೆ ಜನ ಅದನ್ನ ಅನಧಿಕೃತ ಪಾಸಿಂಗ್ ಅಂತ ಜೀಬ್ರಾ ಕ್ರಾಸಿಂಗ್ ಜೀಬ್ರಾ ಕ್ರಾಸಿಂಗ್ ಆಗ್ತದೆ. ಇದು ಅಲ್ಲಿ ಆದ್ರೂ ಜೀಬ್ರಾ ಕ್ರಾಸಿಂಗ್ ಆಗಿ ಅದಕ್ಕಿಂತ 100 ಮೀಟರ್ ಸ್ಪೀಡ್ ಬ್ರೇಕರ್ ನಾವು ಈಗ ನಿಮ್ಮ ನೀವು ಹೇಳಿ ಕೇಳಿಗೆ ನಿರ್ಧಾರ ಆಗಿದೆ ಕೊಡ್ಬೇಕಂತ ಹೇಳಿ ಆಯ್ತಾ? ಹೌದು ಸರ್, ಇವರು ಅವರ ಪಿಡಿಒಸ್ನವರಿಗೆ ಅದು ಆಗಬೇಕು. ಯಾಕೆಂದ್ರೆ ಪಿಡಿಒನವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಸಂಪರ್ಕ ರಸ್ತೆ ಅಂತ ಕೊಡುವುದೇ ಅವರು ಬೇಗ ಈಗ ಸಿಂಗಲ್ ರೋಡ್ನಲ್ಲಿ ಸಹ ಸಂಪರ್ಕ ರಸ್ತೆ ಅಂತ ಉಂಟಲ್ಲ ಸರ್, ಪುನಃ ನೀವು ಅದನ್ನು ಸಾರ್ವಜನಿಕ ಸಂಪರ್ಕ ರಸ್ತೆ ಅಂತ ಹೇಗೆ ಪ್ರೈವೇಟ್ ನವರು ಇರುವಾಗ ಸಾರ್ವಜನಿಕ ರಸ್ತೆ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ಈಗ ನಮ್ಮ ಪಂಚಾಯತ್ ರೋಡ್ ಪಕ್ಕದಲ್ಲಿ ಅದನ್ನ ನಾವು ಕೊಡ್ಬೋದು, ಆ ಪಿಡಿಒ ಹತ್ರ ಕೊಡಿಸಬಹುದು. ಇದು ಎಲ್ಲೆಲ್ಲಿ ಉಂಟು ರೋಡಲ್ಲಿ ಎಷ್ಟು ಸಮಸ್ಯೆ ಆಗ್ತದೆ. ಪಾಪ ಸಾಲ ಮಾಡ್ತಾರೆ, ಸಾಲ ಮಾಡಿ ಮನೆ ಕಟ್ತಾರೆ, ಅವರು ಕೇಳ್ತಾರೆ. ನಿಮ್ದು ಎಲ್ಲವನ್ನು ಕಾನೂನು ಅಂತ ಇಟ್ಕೊಂಡ್ರೆ ಜನಸಾಮಾನ್ಯರು ಹೇಗೆ ಬರ್ತದೆ? ಖಾಸಗಿ ಇರುವಾಗ ಕೆಲವು ನಾವು ಮೊನ್ನೆ ಹೇಳಿದಲ್ಲ PWD ರೋಡ್ ಎಲ್ಲ ಇದೆಯಲ್ಲ, 6 ವರ್ಷ ಗಟ್ಟಲೆ ಇದೆಯಲ್ಲ, ಅದೇ ಹ್ಯಾಂಡ್ ಓವರ್ ಆಗಿಲ್ಲ. ಹ್ಯಾಂಡ್ ಓವರ್ ಆಗಿಲ್ಲ. ನಾನು ಆಗಲ್ಲ ಅಲ್ಲ, ಜಾಗದಲ್ಲಿ ಸಹ ಕೆಲವು ಪ್ರಾಬ್ಲಮ್ ಉಂಟು. ಕೆಲವರು ಹೇಳ್ತಾರೆ ನಾವು ದಾನಪತ್ರ ಮಾಡಿಲ್ಲ, ಹಾಗಾದ್ರೆ ನೀವು ಹೇಗೆ ಕೊಡ್ತೀರಾ? ಇಲ್ಲ ಸರ್, ಸಮಸ್ಯೆ ಎಲ್ಲ ಉಂಟು. ನೀವು ಅದನ್ನು ಸರಿ ಮಾಡ್ಕೊಂಡು ಹೋಗಿ. ಇಲ್ಲದಿದ್ರೆ ಪಾಪದವರು ಮನೆಗೆ ಕಟ್ಟಿಸ್ತಾರೆ. ಲೋನಿಗೆ ಇಲ್ಲ ಅಲ್ಲಿ ಮನೆ ಕಟ್ಟಲಿಕ್ಕೆ. ಅಲ್ಲಿ ಬ್ಯಾಂಕ್ ಲೋನ್ ಕೊಡುದಿಲ್ಲ. ಎಲ್ಲವನ್ನು ನಿಮ್ದೇ ಕಾನೂನು ಅಂತ ಹೋದ್ರೆ ಯಾವಾಗ ಬರ್ತದೆ ಸರ್? ಗೈಡ್ ಲೈನ್ಸ್ ಅದು ಬರೋದಿಲ್ಲ, ಈ ವಿಷಯ ಬರೋದಿಲ್ಲ. ಇದು ನಮ್ಮದೇ ಸಮಸ್ಯೆ. ಗೈಡ್ ಲೈನ್ಸ್ ಅಲ್ಲಿ ಏನ್ ಬರುತ್ತೆ, 14 ಫೀಟ್ 100 ಫೀಟ್ 10 ಫೀಟ್ ಅದು ಬರ್ತದೆ. ಆದ್ರೆ ಇದು ಬರೋದಿಲ್ಲ. ಇದು ನಮ್ಮದೇ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಸರ್ಟಿಫಿಕೇಟ್ ಬಂದು ಕೊಡೋದು ಹೇಳುದು. ನಮ್ಮಲ್ಲಿ ಇರ್ತಕ್ಕಂಥದ್ದು 60-40 ಸೈಡ್ ಆದ ಆ ರೀತಿಯಲ್ಲ. 5 ಸೆನ್ಸಸ್ ಅಲ್ವಾ ಸಮಸ್ಯೆ. ಬಿಕಾಸ್ ಇವಾಗ ಸೋ ಮೆನಿ ಪ್ಲೇಸ್. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಚರ್ಚೆ ಮಾಡ್ತಾರೆ. ಮೊನ್ನೆ ನಮ್ಮ ಸ್ಪೀಕರ್ ಅವರ ನೇತೃತ್ವದಲ್ಲಿ ಇದೆಲ್ಲ ಆಗಿದೆ, ಒಳ್ಳೆ ಚರ್ಚೆ ಆಗಿದೆ. ಅಲ್ಲಿ ಮಾಡಿದಾಗ ಇವರು ನಿಮ್ಮ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಅವರು ಏನ್ ಹೇಳಿದ್ದಾರೆ, ಖಂಡಿತ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡು ಹೇಳಿದ್ದಾರೆ. ನಿನ್ನೆ ಮೀಟಿಂಗ್ ಆಗಿದೆ. ಬಹುಶಃ ಇನ್ನೊಂದ್ಸಲ ನಾಲ್ಕು ಸಭೆಯಲ್ಲಿ ಬರ್ತದೆ ಅಂತ ಹೇಳೋದಕ್ಕೆ ಮುಂಚೆ ನಾವು ಪರಿಹಾರ ಕಂಡು ಹೋಗ್ಬೋದು. ಆಂಬುಲೆನ್ಸ್ ಬರೋಟ ಬಂದಾಗ
5 ನಿಮಿಷ ಜನದ ಪ್ರಾಣ ಹೋಗಿದ್ದು ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲ ಮುಂದೂರು ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳು ಹೋಗಿದ್ದಾರೆ. ಸೊ 12 ಗಂಟೆ ಇರೋದನ್ನ ನಾವು 9 ಗಂಟೆ ತರ್ತೀವಿ ಅಂತ ಹೇಳಿ ಅಲ್ಲಿ ಬರೆಸ್ಕೊಂಡಿದ್ದಾರೆ. ಮತ್ತೆ ಬೇರೆ ಬೇರೆ ಒಂದು 89 ರೀತಿಯಾದ ಕಾರಣಗಳು ಇಷ್ಟೆಲ್ಲ ಗೊಂದಲ ಬೇಡ ಅಂತ ಹೇಳಿ ಅವ್ರ ಗಮನಕ್ಕೆ ಬಂದಿದೆ. ನಾವು ರಿಪೀಟೆಡ್ ಆಗಿ ವಿಧಾನಸಭೆಯಲ್ಲಿ ಮಾತಾಡಿದ್ವಿ, ಪರ್ಸನಲ್ ಆಗಿ ಸಭೆ ಮಾಡ್ತಾರೆ ಮಾಡಿದ್ದಾರೆ ಅಲ್ವಾ. ಸೊ ಅದನ್ನ ಸುಧಾರಣೆ ಮಾಡ್ತೀವಿ ಅನ್ನೋ ಇದು ಬಂದಿದೆ. ಅವರು ಸರ್ ಈಗ ರೋಡ್ ಇದು ವಾಣಿಜ್ಯ ಕಟ್ಟಡ ಇತ್ತು, ಅವರು 100 ಮೀಟರ್ ರೋಡ್ ಕೇಳ್ತಾರೆ, ಅಲ್ಲಿ 6 ಮೀಟರ್ ರೋಡ್, ಪಂಚಾಯತ್ ರಸ್ತೆನೇ ಇರೋದು 6 ಮೀಟರ್, 100 ಮೀಟರ್ ಮಾಡ್ತೀವಿ. ಏನಿಲ್ಲ, ಕೂಲಂಕುಷವಾಗಿ ನಾವು ನನಗೆ ನಿಮ್ಮ ತಾಂತ್ರಿಕ ತೊಂದರೆ ನಮ್ಗೆ ಕೊಟ್ಕೊಡಿ. ನಾಳೆ ವಿಧಾನಸಭೆಯಲ್ಲಿ ನಾವು ಮಾತಾಡ್ತೀವಿ. ನಾವು ಎಲ್ಲಾ ಶಾಸಕ